ವಿದೇಶಕ್ಕೆ ಹೋದಾಗ ಏರೋಸ್ಪೇಸ್ ಬಗ್ಗೆ ಬಹಳ ಆದ್ಯತೆ ಕೊಟ್ಟು ರಿಕ್ವೆಸ್ಟ್ ಮಾಡಿದೆ ಮತ್ತು ಜಿಮ್ ಅನ್ನು ಕೂಡ ರಿಕ್ವೆಸ್ಟ್ ಮಾಡಿದೆ. ಸುಮಾರು 17 ಕಂಪನಿಗಳ ಆಸಕ್ತಿ ಕೂಡ ವ್ಯಕ್ತಪಡಿಸಿತು. ಈ ನಿನ್ನೆ ನಿರ್ಧಾರದಿಂದ ಒಂದಷ್ಟು ಹಿನ್ನಡೆ ಆಗಲು ಅಥವಾ ಏನು ನಾನು ಹೇಳ್ತಾ ಇದ್ದೀನಲ್ಲ, ಈಗ ಇಷ್ಟು ಪದ್ಧತಿ ಹೇಳಿದ್ದೀನಿ, ಯಾವುದೇ ಹಿನ್ನಡೆ ಆಗುವಂತ ಪ್ರಶ್ನೆ ಇಲ್ಲ. ಯಾಕಂದ್ರೆ ಇವರು ನಾರಾ ಲೋಕೇಶ್ ಅವ್ರನ್ನ ಭೂಮಿ ಇದೆ ಬನ್ನಿ ಇನ್ಸೆಂಟಿವ್ ಇದೆ ಅಂತೇಳಿ ಬರೀ ಭೂಮಿ ಇದು ಮಾತ್ರ ಹೋಗೋದಿಲ್ಲ, ಜನ ಇಕೋಸಿಸ್ಟಮ್ ಬೇಕಾಗುತ್ತೆ. ನಾನು ಅದಕ್ಕೆ ಇದೆಯಲ್ಲ 65% ಆಫ್ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಇಂಡಸ್ಟ್ರಿ ಈಸ್ ಇನ್ ಕರ್ನಾಟಕ. ಅದು ಏರ್ಬಸ್ ತಗೊಳ್ರಿ, ಬೋಯಿಂಗ್ ತಗೊಳ್ರಿ, ಲಾಕಿಡ್ ಮಾರ್ಟಿನ್ ತಗೊಳ್ರಿ, ಸಾಫ್ರಾ ತಗೊಳ್ಳಿ, ಕಾಲಿನ್ಸ್ ತಗೊಳ್ಳಿ, ಎಲ್ಲರೂ ನಮ್ಮ ರಾಜ್ಯದಲ್ಲಿ ತಿಳಿಸಿದ್ದಾರೆ. ಹೀಗಾಗಿ ಒಂದು ಅವರು ಭೂಮಿ ಮೇಲೆ ಮಾತಾಡ್ತಾ ಇದ್ದಾರೆ, ಭೂಮಿನೂ ಕೂಡ ನಾನು ಹೇಳ್ತೇನಲ್ಲ ಪರ್ಯಾಯ ಭೂಮಿ ಇವತ್ತು ಸಹ ಅವ್ರು ಎಲ್ಲಿ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಇಂಡಸ್ಟ್ರಿ ಅಲ್ಲ, ಬೇರೆ ಯಾವುದೇ ಇಂಡಸ್ಟ್ರೀಸ್ ತಗೊಳ್ಳಿ, ಅದು IT ಇರ್ಬೋದು ಅಥವಾ ನಮ್ಮ ಇಂಡಸ್ಟ್ರೀಸ್ ಇರ್ಬೋದು, ಡಿಪ್ ಟೆಕ್ ಇಂಡಸ್ಟ್ರಿ ಇರ್ಬೋದು, AI ಇರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಅವ್ರು ಎಷ್ಟು ಬೇಕಷ್ಟು ಕೇಳ್ತಾರಲ್ಲ ಜಮೀನು, ಅವ್ರಿಗೆ ಬೇಕಾಗಿದ್ದಂಥ ಜಮೀನನ್ನ ಅವರು ಕೇಳಿದಲ್ಲೇ ಬೆಂಗಳೂರು ಹತ್ರನೇ ಕೊಡ್ತೀನಿ. HAL ನಲ್ಲಿ ನಾನು ನಿಮಗೆ ಅವತ್ತು ಶೇರ್ ಮಾಡಿರಲಿಲ್ಲ ಕಾರಣಾಂತರ. HAL ಚೇರ್ಮನ್ರನ್ನ ನಾನು 1 ತಿಂಗಳಿಂದ ಭೇಟಿಯಾಗಿ ಅವ್ರಿಗೆ ಎಲ್ಲನೂ ಕೂಡ ಕನ್ವಿನ್ಸ್ ಮಾಡಿದ್ದೀನಿ. ಹಿ ವಾಸ್ ವೆರಿ ಹ್ಯಾಪಿ. ಅವರು ತಮ್ಮ ಒಂದು ಇಂಟರ್ವ್ಯೂದಲ್ಲಿ ಕೂಡ ಹೇಳಿದ್ದಾರೆ, ನಾನು ಮಿನಿಸ್ಟ್ರಿ ಭೇಟಿಯಾಗಿದ್ದೀನಿ, ಹಿಂದೂದಲ್ಲಿ ಒಂದು ಇಂಟರ್ವ್ಯೂದಲ್ಲಿ ಭೇಟಿಯಾಗಿದ್ದೀನಿ, ನನಗೆ ಎಲ್ಲ ರೀತಿಯ ಸಹಕಾರವನ್ನು ಭೂಮಿಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ಐ ಆಮ್ ವೆರಿ ಹ್ಯಾಪಿ ವಿತ್ ಕರ್ನಾಟಕ ಅಂತ ಹೇಳಿದ್ದಾರೆ. ನೆರೆ ರಾಜ್ಯದವರು ಬೆಂಗಳೂರು ಬರ್ತಕ್ಕಂಥ ಕೈಗಾರಿಕೆಗಳ ವಿಚಾರಕ್ಕೆ ಎಷ್ಟು ಗಮನವನ್ನು ಇಟ್ಕೊಂಡು ಸೆಳೆಯುವಂತ ಪ್ರಯತ್ನ ಆಗ್ತಿದೆ, ಎಸ್ಪೆಷಲ್ ಬೆಂಗಳೂರಿಗೆ ಅಥವಾ ಕರ್ನಾಟಕಕ್ಕೆ ಬರ್ತಕ್ಕಂಥ ಕೈಗಾರಿಕೆಗಳ ವಿಚಾರ ಯಾಕೆ ಸರ್ ನೆರೆ ರಾಜ್ಯದವರು? ಸ್ವಾಭಾವಿಕ ಈ ಸ್ಪರ್ಧೆಗಳು ತುಂಬಿಸಿದೆ, ಅದು ನಾವು ತಪ್ಪನ್ನೋದಿಲ್ಲ. ಆದ್ರೆ ನಾವು ಹೋಗ್ಲಿಕ್ಕೆ ಬಿಡೋದಿಲ್ಲ. ನಾನು ಬಿಟ್ರೆ ತಾನೇ ಅವ್ರು ಹೋಗೋದು. ನಾವು ಭೂಮಿ ಕೊಡ್ದಿದ್ರೆ ಅವ್ರು ತಾನೇ ಅವ್ರು ಹೋಗೋದು. ನಾವು ಭೂಮಿ ಕೊಟ್ಟ ಮೇಲೆ ಹೋಗ್ತಾರೆ ಇಲ್ಲಿಂದ. ಬರೀ ಭೂಮಿ ಅಷ್ಟೇ ಅಲ್ಲ, ಇಕೋಸಿಸ್ಟಮ್ ಅಷ್ಟೇ ಮಾತು ಪಡೆದುಕೋತದೆ. ಡೋಂಟ್ ವರಿ, ಅದೆಲ್ಲ ನಿಮ್ಗೆ ಯಾಕೆ ಚಿಂತೆ? ನಿಮಗೂ ನೀವೇನು ಇಂಡಸ್ಟ್ರಿ ಆಗ್ತದೆ, ನಿಮಗೂ ಕೊಡ್ತೀನಿ. ಡೋಂಟ್ ವರಿ, ನಾನು ಹೇಳಿದ್ನಲ್ಲ ಇಷ್ಟು ಸ್ಪಷ್ಟತೆ ಅಂತ ಹೇಳ್ತಾ ಇದ್ದೀನಿ. ನಾನು ಬಹಳಷ್ಟು ಹೋಮ್ವರ್ಕ್ ಅನ್ನ 2 ವರ್ಷದಿಂದ ಮಾಡಿದ್ದೀನಿ. ಇವತ್ತು ಈ ಭೂಮಿಯ ಅದರಲ್ಲಿ ಕೂಡ ಸ್ವಲ್ಪ ಭಾಗ ಬರ್ತದೆ. ಅದಲ್ಲದೆ ಇನ್ನೂ ಅಷ್ಟು ಭೂಮಿ ಪಾರ್ಸಲ್ಸ್ ಕೂಡ ಇದರಷ್ಟೇ ಇಂಪಾರ್ಟೆಂಟ್ ಭೂಮಿಗಳು ನಮ್ಮ ಹತ್ರ ಇದಾವೆ. ಯಾರಿಗೂ ಕೂಡ ಒಬ್ಬರಿಗೂ ಕೂಡ ಕರ್ನಾಟಕ ರಾಜ್ಯದಿಂದ ಭೂಮಿ ಸಲುವಾಗಿ ಅವರು ಕೇಳಿದಂತ ಸ್ಥಳದಲ್ಲಿ ಕೊಡದೆ ಬೇರೆ ಕಡೆ ಹೋಗ್ಲಿಕ್ಕೆ ನಾನು ಬಿಡೋದಿಲ್ಲ. ನಮ್ಮ ಸರ್ಕಾರ ಅಷ್ಟು ಬದ್ಧತೆಯಿಂದ ಕೆಲಸ ಮಾಡ್ತಾ ಇದೆ.